भैया जा रहे हैं, ठीक है, थैंक यू, बाय बाय। होगा गो, बाय बाय। भाई ये बियर बॉटल लेके कहाँ जा रहे हैं? 2 नंबर। आप किधर रहते हैं? ये गांव के? नहीं, हॉस्टल रहते हैं। हॉस्टल रहते हैं? हॉस्टल में टॉयलेट नहीं? नो सर। ठीक है भाई। सर ये गोता अच्छा अच्छा। आपका नाम? मेरा नाम सुदर्शन। ठीक है चलते बाय। इसको बहुत ठंडी लग रहा है। कहाँ से? कर्नाटक से। ಇಲ್ಲಿ ಬೆಳಗ್ಗೆನೆ ಹೇಳಲಾರ್ದೇ ಇರೋ ಅಷ್ಟು ಚಳಿ ಇರುತ್ತೆ, ಕೈಯೆಲ್ಲ ಫ್ರೀಜಾಗಿ ಹೋಗ್ಬಿಡ್ತವೆ, ಸೈಕಲ್ ರೈಡ್ ಮಾಡೋಕ್ಕೆ ಆಗಲ್ಲ. 8 ಗಂಟೆಗೆ ಸೂರ್ಯ ಮೇಲಕ್ಕೆ ಬರ್ತಾನೆ, ಕಣ್ಣಿಗೆ ಕಾಣ್ತಾನೆ ಸೂರ್ಯ, ಆವಾಗಿಂದ ಬಿಸಿಲು ಬೀಳುತ್ತಲ್ಲ, ಆ ಬಿಸಿಲು ಹಿಡ್ಕೊಂಡು ಸೈಕಲ್ ರೈಡ್ ಶುರು ಮಾಡಬೇಕು. ಸೊ ಪ್ರತಿದಿನ 8 ಗಂಟೆವರೆಗೂ ಮಲ್ಕೋಬೇಕಿಂದಮೇಲೆ, ಜೊತೆಗೆ ರಾತ್ರಿ ಸೂರ್ಯ ಎಷ್ಟೊತ್ತಿಗೆ ಮುಳುಗ್ತಾನೋ ಅದಕ್ಕಿಂತ 15 ನಿಮಿಷ ಮುಂಚೆನೇ ಉಳ್ಕೊಳ್ಳೋದಕ್ಕೆ ಜಾಗನ ನೋಡ್ಕೊಂಡಿರ್ಬೇಕು, ಇಲ್ಲ ಅಂತಂದರೆ ಆವಾಗ್ಲೂ ಚಳಿ ಜಾಸ್ತಿ ಆಗ್ಬಿಡುತ್ತೆ. ಏನಕ್ಕೋ ಮಾತಾಡಿಸ್ತವ್ರೆ ಕಾರವರು. ಥ್ಯಾಂಕ್ ಯು. ಸುದರ್ಶನ್ ಸಂಚಾರಿ. आपको समझ में नहीं आएगा, पूरा मेरा ಭಾಷಾ में है. ನಾವಿವಾಗ ಚೌಟಣ್ಣ ಅನ್ನೋ ಒಂದು ನಗರಕ್ಕೆ ಬಂದ್ವಿ. ಈ ನಗರದ ಸುತ್ತ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ರಿ ದೊಡ್ಡದೊಂದು ಗುಡ್ಡ ಇದೆ. ಈ ಗುಡ್ಡದಲ್ಲಿ ಅಲ್ಲಲ್ಲಿ ಮಿಡ್ಲಲ್ಲೆಲ್ಲ ಮನೆಗಳ್ನೂ ಕಟ್ಕೊಂಡವ್ರೆ. ಅಲ್ಲಿ ಬೆಳ್ಳೆ ಒಂಚೂರು ಕಾಣಿಸ್ತಿದೆ ನನ್ನ ಕೈ ನೇರಕ್ಕೆನ ಕಾಣಿಸ್ತಿದೆಯಲ್ಲ, ಅದೆಲ್ಲ ಗುಡಿಗಳಿದ್ದಾವೆ. ಇಲ್ಲೆಲ್ಲ ಮೇಲೆ ಒಂದು ಆರ್ಮಿ ಕ್ಯಾಂಪ್ ಇದೆ, ಆಚೆ ಕಡೆನೂ ಮನೆಗಳಿದೆ, ಮಸೀದಿಗಳಿದೆ. ಇದ್ರ ಪಕ್ಕಕ್ಕೆ ಸ್ವಲ್ಪ ವಸತಿ ಪ್ರದೇಶ ಇದೆ. ಅದಾದಮೇಲೆ ಪಕ್ಕಕ್ಕೆ ಒಂದು ಡೆಸರ್ಟ್ ಇದೆ ಚಿಕ್ಕ, ಅಂದರೆ ಈ ಡೆಸರ್ಟ್ ಒಳಗಡೆ ದಿಬ್ಬಗಳಿದ್ದಾವೆ, ಮರಳಿನ ದಿಬ್ಬಗಳಿದ್ದಾವೆ. ಇಲ್ಲೊಂದಿಷ್ಟು ಜನ ಕರೀತಾರೆ, ನೋಡೋಣ ಹೋಗೋಣ. ಇಲ್ಲಿ ಒಂದು 10 ಕಿಲೋಮೀಟ್ರಲ್ಲಿ ಒಂದು 50 ಸಲ ಕರೀತಾರೆ ಜನ. अरे भाई साहब कहाँ से हो? कर्नाटका. वो सॉन्ग बंद करना है. साउंड बंद कर। कहाँ से बोला? कर्नाटका. हाँ जी, आपकी क्या कोई यात्रा वात्रा चल रही है क्या? हमें अभी साउथ अफ्रीका तक जा रहा है. साउथ अफ्रीका. अच्छा. 1 2 ऐसा गिनती होता है ना. ಇಲ್ಲಿವರೆಗೂ ಹಿಂದಿ ಭಾಷೆ ಮೇಲೆ ಸಖತ್ ಚರ್ಚೆ ಆಯಿತು, ಅದನ್ನೆಲ್ಲ ನಾನು ಹಾಕೋಲ್ಲ, ಬಿಕಾಸ್ ಅಷ್ಟೊಂದೆಲ್ಲ ಹಾಕಿದ್ರೆ ನೀವು ನೋಡೋದು ಒಂದು 20 ನಿಮಿಷ ಆಯಿತು. ಒಂದು ವಿಷಯ ಏನು ಸತ್ಯ ಅಂದರೆ, ಇವ್ರಿಗೆ ಶಾಲೆಯಲ್ಲಿ ಸ್ಕೂಲಲ್ಲಿ ಮಾರ್ವಾಡಿ ಭಾಷೆ ಏನಿದೆ ಅದನ್ನ ಅವ್ರು ಕಲಿತಾ ಇಲ್ಲ. ಸೊ ಅದು ದೊಡ್ಡ ಬ್ಯಾಕ್ಲ್ಯಾಶ್ ಅವ್ರಿಗೆ. ಅವ್ರು ಆ್ಯಕ್ಚುಲಿ ಮಾರ್ವಾಡಿ ಭಾಷೆ ಕಲಿಬೇಕು, ಗೊತ್ತಿಲ್ಲ ಅದು ಯಾವಾಗಿಂದ ಕಲಿತಾರೆ ಅಂತ, ನೋಡೋಣ. ಇಲ್ಲಿ ನೋಡ್ರಪ್ಪ, ಸಿಟಿ ಅಂದರೆ ಬರೀ ಮಾರ್ಕೆಟ್ ಅಷ್ಟೇ. ಮಾರ್ಕೆಟ್ ಎಷ್ಟು ದೊಡ್ಡದಿರುತ್ತೋ ಸಿಟಿ ಎಷ್ಟು ದೊಡ್ಡದಿರುತ್ತೆ. ಯಾವ್ಯಾವನು ಎಲ್ಲೆಲ್ಲ ಬರ್ತಾನೆ, ಹೋಗಪ್ಪ ಆಯಿತು. ಮಾರ್ಕೆಟ್ ಎಷ್ಟು ದೊಡ್ಡದಾಗುತ್ತೆ, ಜನ ಇಲ್ಲಿ ಎಷ್ಟು ಜಾಸ್ತಿ ಬರ್ತಾರೆ ಅಷ್ಟು ಸಿಟಿ ದೊಡ್ಡದಾಗುತ್ತೆ. ಇಲ್ಲಿ ನಮ್ಮಲ್ಲಂತೂ ಸಿಟಿನಲ್ಲಿ ಜನ ಉಳ್ಕೊಳ್ಳೋಕ್ಕೆ ಇರೋದು. ಮೊದಲು KR ಮಾರ್ಕೆಟು ಏನಿದೆ ಬೆಂಗಳೂರಲ್ಲಿ, ಅದ್ರ ಸುತ್ತಮುತ್ತ ಸಿಟಿ ಇತ್ತು. ಇವಾಗ ಎಲ್ಲ ಕಡೆ ಹೆಂಗೆ ಬೆಳ್ಕೊಂಡಿದ್ದೀವಿ ಹಂಗೆ ಇಲ್ಲಿಂದ ಬೆಳೆದಿಲ್ಲ. ಇವಾಗ ನಾನೊಂದು ಹಳ್ಳಿ ಕಡೆಗೆ ಬಂದಿದ್ದೀನಿ. ಆವಾಗಿಂದ ರೋಡ್ ಚೆನ್ನಾಗಿತ್ತು, ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ. ಸುಮ್ಮನೆ ತೊಳ್ಕೊಂಬಂದೆ. ಮುಂದೆ ಬಂದರೆ ನನಗೆ ಇಲ್ಲೊಂದು ದೊಡ್ಡ ಆಶ್ಚರ್ಯ ಕಾದಿದೆ. ನೋಡಿ, ರೋಡ್ ಅಂತೂ ಫುಲ್ಲು ಕೆಟ್ಟು ಖರಾಬು, ಏನು ರೋಡೇ ಇಲ್ಲ ಇಲ್ಲಿ. ಬರೀ ಮಣ್ಣು ಕಲ್ಲು ತುಂಬ್ಕೊಂಡಿದೆ. ಊಟ ಬೇರೆ ಮಾಡಿಲ್ಲ, ಹೊಟ್ಟೆ ಹಸ್ದಿದೆ. ನೆಕ್ಸ್ಟ್ ಇನ್ನೊಂದು ಊರು ಬರುತ್ತೆ, ಅಲ್ಲಿವರೆಗೂ ಹಿಂಗೆ ಇರಬೇಕಿದು. ಸರ್ಕೋರ ಏಯ್ ಹೋಗ್ರ ಕಣ್ಣೇ ಕಾಣಿಸ್ತಲ್ಲ ಗುರು. ಇನ್ನೊಂದು ಹೆಂಗೆ ಗೊತ್ತಾ, ಈ ಮರುಭೂಮಿಗೆ ಅಥವಾ ಹಿಮಾಲಯಕ್ಕೆಲ್ಲ ಹೋಗ್ಬಿಟ್ರೆ ಅಲ್ಲಿ ಜಾಸ್ತಿ ಬೆಳ್ಳಗಿರುತ್ತಲ್ವ, ಆ ಬೆಳ್ಳಗಿರೋದಕ್ಕೆ ಬೆಳಕಿನ ಪ್ರತಿಫಲನ ಜಾಸ್ತಿ ಆಗುತ್ತೆ. ಪ್ರತಿಫಲನ ಜಾಸ್ತಿ ಆಗಿಬಿಟ್ಟು ಕಣ್ಣು ಮುಂಜಾಗುತ್ತೆ. ಯಾವ ರೋಡು ಇರಲ್ಲ, 2 ರೋಡ್ ಅವಲ್ಲ. ಅದನ್ನು ನೋಡಿದ್ರೆ ಬಂದು ಸಿಕ್ಕಾಕೊಂಡೆ ನಾನು. गुरु बा आगे कितना दूर रास्ता खराब है? लगभग 2 3 4 किलोमीटर 4 किलोमीटर ऐसे खराब है. ठीक है.
अचानक से आया वो ये रास्ते पे? किराड़ू जाना है। किराड़ू 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 जाना है। हाँ, ये आगे जाके एक गांव आता है, उसके बाद हाँ ಕರ್ನಾಟಕ. ಇನ್ನು ಈ ಮರಳಿಂದರಿನಲ್ಲಿ ಸೈಕಲ್ ಓಡಿಸೋದು ಹೆಂಗಿರುತ್ತೆ, ಜೊತೆಗೆ ಇಲ್ಲಿರುವಂತಹ ಚಿಕ್ಕ ಪುಟ್ಟ ಮನೆಗಳನ್ನ ತೋರಿಸೋಣ ಅಂತ ಡ್ರೋನ್ ಹಾರಿಸ್ತಾ ಇದ್ದೆ. हाँ, मेरा नाम सुदर्शन। आपका भाषा मेरे को समझ में आ रहा है और मेरा भाषा भाई आपको हिंदी आता है? हिंदी आता है? हिंदी कहीं बताओ तो रिमोट चला हम टाइम छोड़ी हो कौन है? हाँ की कारण दो हां मैं डरा भाई नहीं भाई कारण कुछ नहीं ना भाई मैं डरा कारण कहीं जरा की बेके फोन करा हां भाई ऊपर ठीक है हां बात करो भाई मैं वो निकल को जा मैं डानी पे मैं डरा भाई यार निकल अरे तो भी मैं तो हां निकल के मार तो के दे भाई वो तो आयो किया हां मैं फोरी मार यो नो आयो मैं डानी में आयो बहुत रिमोट बने है की कारण बना कारण तो है हां कारण नहीं हाँ एक मिनट दिखाता हूँ देखो यही यार हमसे कौन दिक्कत है इसका घर का कैसा होता है ऐसा घर कैसा होता है क्यों होता है घर इन पापा उठाओ कोने में एगो वीडियो लाया मत वीडियो बना इधर है ना ये देखो समुंदर का इसका ये पूरा ऐसा उठा के डालते हैं बस मतलब खाली कुछ नहीं मतलब ये देखो ये समुंदर का आप कहाँ से आए कर्नाटक आगे फोटो खाता आगे ओ आई नहीं जाते हैं मतलब किराड़ा 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 मंदिर किराड़ा मंदिर अच्छा किराड़ा मंदिर तो यार यो हाँ यार वो मेरा ही ये रास्ता हां किराड़ा मंदिर हेलो भैया नमस्ते भैया नमस्ते मेरा नाम है सुदर्शन मैं आया कर्नाटका से मेरा नाम सुदर्शन मैं आया कर्नाटका से मतलब मैं एक्चुअली यूट्यूबर है हाँ यूट्यूबर है रोड मारे बनाते ना ना हाँ हाँ साइकिल लेके आया अभी तो मैं फ्री हो गई मजे हाँ डाइगल साइकिल लेके डॉग लेके आया उधर से तो ना उधर कहीं मैं वो ये बताइए इसको वीडियो कॉल करना है हाथ फोन मुंह कर दो चोर को है हां वो हमें पता लागो मैं कह आपको बताइए किराड़ा मंदिर जान आज हम आयो है रेडी किराड़ा मंदिर से साइकिल ले 3000 रुपये ना
ना ना गिरो कहीं वो कुत्तो कन लिवडो हाँ कुतो लारे આમ કુતો કે લેણો કોણ ભાઈ सांस बाजू તો તે નરેશ દકો લા દો उसको उधर करंट लगा है, उसको करंट, वो लाइट उसको लग गया कुत्ते को। अपने बना और फुल बाया बट बुढ़ा रहेगा एक कच का, एक कच का। हां हां अपने बना बना लो भाई नमस्ते। हाँ इधर देखो, ये मेरा कुत्ता पीछे है उसका ट्रॉली में। हाँ डॉग उधर सो रहा है अभी पीछे। हाँ સાયકલ હે કન સાયકલ નું હે કન देख लो જગો हाँ हाँ फोटो फोटो खींचो किंग और खींचानो खींचाओ દેખા તો થાળ ફોન માં લુગી ફોન કેમ ખચાવ થાળે ખાત આપણે ડે નન કરી અમે બડા ના હા ઉડા દે થે ખાતા લુગી ના ના એ फोटो खींचो मैं कहीं तो हमारे पूछ मांग घास लाओ ये तुम रिमोट छोड़ घास ले आओ हाँ और मैं घुमा अभी रिमोट घुमाना है। हाँ કોર ઘુમા દાન ગમે દાન મે દે हाँ घुमा मारे वीडियो आया हमारी भाई देखा आएगा मेरे तो भाई आपने मोटरसाइकिल ये लागू नेड़ी आ जाए કે વિડિયો ભાઈ મે તો ડર્યા मना भेजनो नहीं पड़े डरना नहीं अच्छा मना भेजनो पड़े हाथ हाथ नहीं उसमें बेचने नहीं होते वो कंप्यूटर के बेचने होते हैं। या हाँ अभी ऐसा नहीं होते। तो ऐसी मार बुन लो ढाणी बेड़ी नहीं मतलब मैं अभी आगे जाना है वो किराड़ा मंदिर। हाँ हाँ ये रोड अच्छा नहीं है, वो अचानक से पच गया, उधर तक अच्छा था बाद में अच्छा नहीं है और आगे जाता है। आगे ये था 4 किलोमीटर आगे आया आया रास्ता अभी वो ऐसा लेफ्ट है ना एक रास्ता। मेरे में होगा ढाणी तो फोटो आयो ಹಾಂ ಅವ್ರಿಗೆ ಇಷ್ಟೊತ್ತು ಕನ್ವಿನ್ಸ್ ಮಾಡಿದಲ್ಲ ಗುರು, ಯಪ್ಪ ನಾನು ಯಾರೋ ಬುದ್ಧವಂತಂಗೆ ಫೋನ್ ಮಾಡಿಕೊಟ್ಟಿದ್ರು, ಅವಣ್ಣ ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಆಯಿತು, ಇಲ್ಲಾಂದರೆ ಜಾಸ್ತಿ ಆಯ್ತಿತ್ತು ಪ್ರಾಬ್ಲಮ್, ಹೊಡೆದೇ ಬಿಡ್ತಿದ್ರು ನನಗೆ. ಈ ಪ್ರಯಾಣದಲ್ಲಿ ನಿಮಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀಯಾಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ರೋಡ್ ಸಿಕ್ತು ನಮಗೆ. ಗುರು ಈ ರೋಡ್ ಹುಡ್ಕೊಂಡು ಎಷ್ಟು ದೂರ ಬಂದೆ ಗುರು ಪರಮಾತ್ಮ. ಚಿನ್ನ ಏ ಚಿನ್ನ ಹೇ ಗೋ ಗೆಟ್ ಇನ್ ಫಾಸ್ಟ್. ನೋ ಹಿಯರ್ होला होला तो होला पतिया ते कोठ हंडो टूरिस्ट है बाहर घूमने आउडो है ना कुत्ता नो यूट्यूबर है अल्पेलो ये यूट्यूब फैमिली है बेटा 90,000 लोग. ಭೈರವಂಗೆ ಅಡುಗೆ ಮಾಡಿಕೊಂಡು ನಾನು ಅಲ್ಲೇ ಯಾರೋ ಒಂದು ಮನೇಲಿ ಊಟ ಮಾಡಿಕೊಂಡು ಬರೋ ಹೊತ್ತಿಗೆ ಇಷ್ಟೊತ್ತಾಯಿತು. ನನಗೆ ಮುಖ್ಯವಾದ ಉದ್ದೇಶ ಏನು ಅಂತಂದರೆ ಇವಾಗ ಸ್ಯಾಂಡ್ ಡ್ಯೂನ್ಸ್ ಮೇಲೆ ಕ್ಯಾಂಪಿಂಗ್ ಮಾಡಬೇಕು. ಸೊ ಆ ಸ್ಯಾಂಡ್ ಡ್ಯೂನ್ಸ್ನ ಹುಡುಕ್ತಾ ಇದ್ದೀನಿ, ನಂಗೆ ಸಿಗ್ತಾ ಇಲ್ಲ. ಎಲ್ಲ ಕಡೆ ತಂತಿ ಬೇಲಿ ಹಾಕೋರೆ, ಇಲ್ಲಿ ಜಮೀನುಗಳಿಗೆ ಹೋಗಿ ಎಂಟ್ರಿನೇ ಇಲ್ಲ. ನೋಡಿ ಇಲ್ಲೆಲ್ಲ ತಂತಿ ಬೇಲಿ ಹಾಕೋರೆ, ನಾವು ಅದನ್ನು ಕ್ರಾಸ್ ಮಾಡ್ಕೊಂಡು ಜಮೀನೊಳಗೆ ಹೋಗೋಕ್ಕಾಗಲ್ಲ. ಅದೇ ನೋಡ್ತಾ ಇದ್ದೀನಿ, ಎಲ್ಲರೂ ಸಿಕ್ಕರೆ ಸಾಕು. ಇಲ್ಲಿ ನೋಡಿ ಈ ಕಡೆನೂ ಅಷ್ಟೇ, ಏನು ಎಲ್ಲ ಬೇಲಿ ಬೆಳೆಸವ್ರೆ, ತಂತಿ ಹಾಕವ್ರೆ, ನಾವೆಲ್ಲಿ ಹೋಗೋಕ್ಕಾಗಲ್ಲ ಅದನ್ನ ಕ್ರಾಸ್ ಮಾಡಿಕೊಂಡು. ಯಾರನ್ನಾದ್ರೂ ಕೇಳ್ಕೊಂಡು ಪರ್ಮಿಷನ್ ತಗೊಂಡೇ ಕ್ಯಾಂಪಿಂಗ್ ಮಾಡಬೇಕು. ನೋಡೋಣ ಏನಾದ್ರು ಸಾಧ್ಯ ಆದರಷ್ಟು ಇಲ್ಲಿ ಯಾರ ಹತ್ರನಾದರೂ ಅನುಮತಿ ತಗೊಂಡೇ ಟೆಂಟ್ ಹಾಕೋಣ. ಗುರು ಏನು ಸಕ್ಕತ್ತಾಗಿದೆ ಗುರು ಏರಿಯಾ, ಅವನ ಅಜ್ಜಿ ಸೂಪರಾಗಿದೆ. ಟೆಂಟ್ ಹಾಕೋಣ ಅಂದರೆ ಜಾಗ ಸಿಗ್ತಾ ಇಲ್ವಲ್ಲ ಗುರು, ಒಳ್ಳೆ ಸಕ್ಕತ್ತಾಗಿ ಟೆಂಟ್ ಹಾಕೋಕ್ಕೆ ಜಾಗ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ಜಾಗ, ನಿಜವಾಗ್ಲೂ ಅಷ್ಟು ಖುಷಿ ಆಗುತ್ತೆ ಇದನ್ನು ನೋಡಿದ್ರೆ. ಅಂದರೆ ಸೂಪರ್ ಅನಿಸುತ್ತೆ. ಬಟ್ ನನಗೆ ಎಲ್ಲೂ ಟೆಂಟ್ ಹಾಕೋಕ್ಕೆ ಜಾಗ ಸಿಗ್ತಾಯಿಲ್ಲ ಗುರು, ಸಖತ್ ಬೇಜಾರು ನಂಗದು. ನಮ್ಗೆ ಆ್ಯಕ್ಚುಲಿ ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿದೆ. ಇದೇನು ನೋಡ್ತಿದ್ರಲ್ಲ ಈ ಟೆಂಟ್ ಹೌಸು, ಇದೇ ಟೆಂಟ್ ಹೌಸಲ್ಲೇ ಇವಾಗ ನಾವು ನಮ್ಮ ಸೈಕಲ್ಗಳನ್ನೆಲ್ಲ ಬಿಟ್ಬಿಟ್ಟು ಹೋಗಬೇಕು ಟೆಂಟ್ ಹೌಸು. ಸೊ ಇಲ್ಲಿ ಇಲ್ಲೇ ಇದೆ. डॉग को क्या अलग खिलाते हो डाको चावल दही સાયકલ માં રૂટ જોર કરે ભાઈ कर्नाटक में पड़ी है 2-3 તો એમ કે દેખાઈ જાય કેમેરા માં દેખાઈ દેતી है सब हाँ हाँ
कोई मिन कोने चोर चकरन जोले तो के काम बाजरे की रोटी आपका खाना है आपका खाना हमारा हम बाजू खाने यार लेके आ बेटा साव साव जिम बनाएंगे मुझे मार ನನಗೆ ರೂಟಕ್ಕೆ ತಗೊಂಬಂದಿದ್ದಾರೆ ನಾನು ನೋಡಿದೆ ಗಾಬರಿ ಆಗ್ತಿದೆ ಗುರು ನಿಜ ಊಟದಲ್ಲಿ ಏನೇನಿದೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನನಗೆ ಗೊತ್ತಿದೆನಾ ಸಿಹಿ ಇರುತ್ತೆ ರಾಬಡಿ ಮತ್ಲಬ್ ಸ್ವೀಟ್ नहीं राबड़ी के जो छाछ और बाजरे की मिक्स में बनती है ಓಕೆ ಮಜ್ಜಿಗೆ ಮತ್ತು ಇದ್ರ ಹೆಸರೇನಪ್ಪ ಇದ್ರದ್ದು ಹಿಟ್ಟಿರುತ್ತಲ್ಲ ಸಜ್ಜೆ ರೊಟ್ಟಿ ಹಿಟ್ಟು ಅದ್ರದ್ದು ಮಿಕ್ಸ್ ಮಾಡಿರೋದು ಇದಿನ್ನೇನು ಬೆಲ್ಲ ತುಪ್ಪ ಮತ್ತು ರೊಟ್ಟಿ ಇದು ನನ್ನ ಫೇವ್ರೇಟು ಮಸ್ತ್ ಇರುತ್ತೆ ಇದು ಬಿಸಿ ಬಿಸಿ ರೊಟ್ಟಿ ಎಲ್ಲವೇ बाजरा ಇದನ್ನು ಇಲ್ಲೊಂದು 4-5 ರೊಟ್ಟಿ ತಗೊಂಬಂದವ್ರೆ बाजरा रोटी ಇದು ಆಲೂಗಡ್ಡೆ ಪಲ್ಯ ಇದು ಮೊಸರು ಇದಷ್ಟು ತಿಂತೀರ ಅನ್ನೋದೇ ನನ್ನ ಪ್ರಶ್ನೆ ಇವಾಗ ರೊಟ್ಟಿ ಈ ಥರ ರೌಂಡ್ ಮಾಡ್ಕೊಂಡು कैसे नहीं खाते ಅಂದರೆ ಹಮಾರ ಹಾಂ चूर के हम ऐसा खाते हैं ऐसा खाने से मज़ा आता है हम चूर के खाते हैं ಹಾಂ ಇಲ್ಲಿ ಈ ಥರ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾರೆ चूर के फिर इसमें डाल के मिक्स करके ಸೊ ಇದು ಇನ್ನೊಂದು ಥರ ರೊಟ್ಟಿ ತಿನ್ನೋದು ಏನಂದರೆ ಫಸ್ಟು ಈ ಥರ ರೊಟ್ಟಿನೆಲ್ಲ ಚಿಕ್ಕದಾಗೆ ಫುಲ್ ಕ್ಯೂಚ್ ಬಿಸಾಕೋದು ಕ್ಯೂಚ್ ಬಿಸಾಕೊಂಡು ಇವಾಗ ಇನ್ನೊಂದು ಥರ ರೊಟ್ಟಿ ತಿನ್ನೋದು ಏನಂದರೆ ಮೊದಲು ಈ ಥರ ರೊಟ್ಟಿ ಎಲ್ಲ ಫುಲ್ ಕ್ಯೂಚ್ಕೊಂಡಾಗ ಫುಲ್ ಸಣ್ಣ ಕ್ಯೂಚ್ಕೊಳ್ಳೋದು ಆಮೇಲೆ ಇದನ್ನು ಹಾಕ್ಕೊಳ್ಳೋದು ಇದನ್ನು ಮಜ್ಜಿಗೆ ಮತ್ತು ಸಜ್ಜೆ ರೊಟ್ಟಿ ಸಜ್ಜೆ ಹಿಟ್ಟಲ್ಲಿ ಮಾಡೋರೆ ಇಷ್ಟೇ ತಿನ್ನೋಣ ಫಸ್ಟು ಆಮೇಲೆ ಇದಕ್ಕೆ ಮೊಸರು ಹಾಕತ್ತಾರೆ ಸ್ವಲ್ಪ ಮೊಸರು ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡ್ಕೊಂಡು ಈ ಥರ ಚೆನ್ನಾಗಿದೆ ಮಜ್ಜಿಗೆ ಜಾಸ್ತಿ ಹುಳಿ ಇರ್ತವೆ ಮಜ್ಜಿಗೆ ಹುಳಿ ಕಮ್ಮಿ ಆಗಬೇಕು ಅಂದರೆ ಮೊಸರು ಹಾಕೋಬೇಕು ಇಲ್ಲಿ ಪಕ್ಕದೂರಲ್ಲಿ ಮದುವೆ ಊಟ ಮಾಡ್ತಾರೆ ಅದಕ್ಕೆ ನೋಡೋಕೆ ಬಂದೀವಿ इसको क्या बोलते हैं घेवर इसको किससे बनता है मैदा है ना ऊपर मैदा है और नीचे क्या है सारा मैदा ही है सारा मैदा ही है इसके नीचे ये घी है ಗೀ ನಜ್ಜು ಒಂದು ಪಾತ್ರೆ ತುಪ್ಪ ಅದ್ರ ಮೇಲೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಅದರಲ್ಲಿ ಮಾಡಿಬಿಟ್ಟು ಇದನ್ನು ತೆಗಿತಾವ್ರೆ ಏ ಕ್ಯಾ ಗೀ ಓ ಅದು ಎಷ್ಟೊಂದು ಮಾಡಿ ಎತ್ತಿಕ್ಕವ್ರು ನೋಡಿ ಇಲ್ಲಿ कितना बार बनाना पड़ता है इसको मतलब कितना बना रहे अभी कितना केजी का ये होगा 1 पीस होगा 5 केजी का ಅಜ್ಜಿ ನಿಮಿಷ ಇಲ್ಲಿ ತೋರಿಸ್ತೀನಿ ನೋಡಿ ಏನ ಚೆನ್ನಕಾಯಿನಾ ಚೆನ್ನಕಾಯಿನಾ ಚೆನ್ನಕಾಯಿ नहीं चने का नहीं गेहूं का है गेहूं का ठीक है ये दिन एक दो मियां ये भी घी है हाँ ये घी और जैम है ये घेवर बन रहा है इसके ऊपर और मलाई लगेगी ये घी घर का नहीं है ना यहाँ डेयरी का है डेयरी का है इसलिए ये इसमें मिक्स किया हुआ मैदा हाँ फिर ये इसमें डाल दे तो ये ऑटोमेटिक जाड़ बन जाता है ಹಿಂಗೆ ಮಾಡ್ತಾರೋಣಪ್ಪ इसको नाम क्या बोलते हैं घेवर ಗೇವರ್ ಇದ್ರ ಹೆಸರು ಗೇವರ್ ಅಂತೆ ನಮಸ್ಕಾರ ಗುರು ಏನು ದೂರ ಕೂತ್ಕೊಂಡ್ಬಿಡಿಯ ಮುಂದಕ್ಕೆ ಬಾ ಇನ್ಸ ಬಾ ಥೋಡ ಆಗೆ ಆನ आपको भी हो ಹಿಂಗೆ ಅದನ್ನ ಎತ್ತುತ್ತಾರೆ ಎತ್ಬಿಟ್ಟು ಸೈಡಿಗೆ ಇಡ್ತಾರೆ
मावा 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 क्या होता है? हमारा मावा मतलब क्या पता है? दूध का होता है और हालिंದ ಒಂದು ಸ್ವೀಟ್ ಬರುತ್ತೆ ಅಂತ ಅದನ್ನ ಹಾಕ್ತಾರಂತೆ. ऊपर ये खंड आएगी चीनी ಚೀನಿ ಹಾಂ ನೋಡ್ರಿ ಸ್ಟಾರ್ಟಿಂಗ್ ಹಿಂಗೆ ಆಗುತ್ತೆ. ಇದೇನಿರುತ್ತೆ ಗೋಧಿ ಹಿಟ್ಟು ಅದನ್ನು ಈ ಥರ ಬಿಡ್ತಾ ಹೋಗ್ತಾರೆ. ಬಿಡ್ತಾ ಹೋದಂಗೆ ಅದು ಸೈಡಿಗೆ ಬಂದು ಸೇರ್ಕೊಳ್ಳುತ್ತೆ. ಇದನ್ನು ಯಾರು ಕಂಡು ಹಿಡಿದ್ರು ಅಂತ.